ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ. ಈ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಾಯ್ತಲ್ಲ, ಈ ಪ್ರಕರಣದಲ್ಲಿ ಇವತ್ತು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ವಿಪಕ್ಷ ನಾಯಕ ಅಶೋಕ್ ಅವರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ತುಂಬ ಗಂಭೀರವಾದ ಆರೋಪಗಳನ್ನ ಮಾಡಿದ್ದಾರೆ. ವೈದ್ಯರಿಂದ ಮಾಹಿತಿಯನ್ನು ಪಡೆದ ಬಳಿಕ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಇದು ಮೆಡಿಕಲ್ ಮಾಫಿಯಾ, ಕೊಲೆ ಮಾಡುವ ಕೆಮಿಕಲ್ ಅನ್ನು ಹಾಕಿದ್ದಾರೆ. ಮೆಡಿಸಿನ್ ಕೊಟ್ಟ 2 ಗಂಟೆಯಲ್ಲಿ ಲಿವರ್ ಮತ್ತು ಕಿಡ್ನಿ ಫೇಲ್ ಆಗಿದೆ. ಏಕಾಏಕಿ BP ಲೋ ಆಗಿ ಅಮಾಯಕ ತಾಯಂದಿರು ಸತ್ತಿದ್ದಾರೆ ಅಂತ ತುಂಬ ಗಂಭೀರವಾದ ಆರೋಪ. ಯಾರು ಇವರಿಗೆ ಮಾಹಿತಿ ಕೊಟ್ಟರು ಅಂತ ಗೊತ್ತಿಲ್ಲ. ಮೃತರಿಗೆ 25 ಲಕ್ಷ ಪರಿಹಾರ ಕೊಡಬೇಕು. ಬಾಂಗ್ಲಾ ಕಂಪನಿಯ PRO ಅನ್ಸಾರಿ ಮೇಲೆ ಡೌಟ್ ಇದೆ. ಪ್ರಕರಣವನ್ನು ಲೋಕಾಯುಕ್ತ ತನಿಖೆಗೆ ಒಪ್ಪಿಸಬೇಕು. ಇಲ್ಲದೇ ಇದ್ದರೆ ನಾನೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಶೋಕ್ ಅವರು ಗುಡುಗಿದ್ದಾರೆ. ಮತ್ತು ನಾನು ಹೇಳಿದೆ, ಇಲಿ ಜ್ವರ ಬಂದವ್ರಿಗೂ ಮಾಡಿದ್ದೀರಾ ಅಂತ. ಇಲ್ಲ ಅಂತ ಹೇಳಿದ್ದಾರೆ ಅವ್ರು, ಡಾಕ್ಟ್ರು ಹೇಳಿರೋದು. ಇಲಿ ಜ್ವರ ಬಂದಿಲ್ಲ, ಅದಕ್ಕೆ ಪರೀಕ್ಷೆ ಎಲ್ಲ ಮಾಡಿ ನಾರ್ಮಲಿ ಎಲ್ಲ ಡೆಲಿವರಿ ಆಗಬೇಕಾದ್ರೂ ಕೂಡ ಹೆಣ್ಣು ಮಕ್ಕಳಿಗೆ 100ಕ್ಕೆ 80% BP ಜಾಸ್ತಿ ಆಗೇ ಆಗುತ್ತಂತೆ. ಅದು ನಾರ್ಮಲ್, ಯಾಕಂದರೆ ವೆಯ್ಟ್ ಜಾಸ್ತಿ ಆಗೋದ್ರಿಂದ. ಆಗಿಲ್ಲ ಸರ್ ಅಂತ ಹೇಳಿ ರಿಪೋರ್ಟು ಕೂಡ ಕೊಟ್ಟಿದ್ದಾರೆ. ಅಂದರೆ ನೇರವಾಗಿ ಇವತ್ತು ಕಳಪೆ ಔಷಧಿಯನ್ನು ಸರ್ಕಾರ ಸಪ್ಲೈ ಮಾಡಿ ಇವತ್ತು ಈ ಬಾಣಂತಿಯರನ್ನ ಕೊಲ್ಲುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಅಂತ ನೇರವಾಗಿ ನಾನು ಹೇಳ್ತಾ ಇದ್ದೀನಿ. ಇದು ನಿಮ್ಮ ತಪ್ಪು, ಇದು ನಿಮ್ಮ ತಪ್ಪು ಸರ್ಕಾರ. ನೀವು ಈಗಾಗಲೇ ಕರ್ನಾಟಕದಲ್ಲಿ ರೈತರ ಸಾವಿನ ಭಾಗ್ಯ, ನಿಷ್ಠ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ, ನವಜಾತ ಶಿಶುಗಳಿಗೆ ಮರಣದ ಭಾಗ್ಯ, ಬಾಣಂತಿಯರಿಗೆ ಸಾವಿನ ಭಾಗ್ಯ. ಈ ಭಾಗ್ಯಗಳನ್ನು ಕೊಟ್ಟು ಇವತ್ತು ದಾವಣಗೆರೆಯಲ್ಲಿ ನೀವು ದೊಡ್ಡ ಹಾಸನದಲ್ಲಿ ನೀವು ದೊಡ್ಡ ಏನೋ ಸಮಾವೇಶ ಮಾಡಕ್ಕೆ ಹೊರಟಿದ್ದೀರಲ್ಲ, ಯಾವ ಪುರುಷಾರ್ಥಕ್ಕೆ? ಇಲ್ಲಿ ಸಾವುಗಳಾಗ್ತಾ ಇದೆ. ಆಸ್ಪತ್ರೆಗಳ ಸ್ಥಿತಿ ಶೋಚನೀಯ ಆಗ್ತಾ ಇದೆ. ಇವತ್ತು ಖಜಾನೆ ಖಾಲಿ ಆಗಿದೆ ಅಂತ ನಾವೆಲ್ಲ ಹೇಳ್ತಾ ಇದ್ರಿ. ಖಜಾನೆ ಖಾಲಿ ಆಗಿದೆ ಅಂತ ನಾವೆಲ್ಲ ಹೇಳ್ತಾ ಇದ್ದೆ. ನಾನು ವಿರೋಧ ಪಕ್ಷದ ನಾಯಕ 100 ಬಾರಿ ಹೇಳಿದ್ದೀನಿ. ಆಸ್ಪತ್ರೆಗಳಲ್ಲಿ ಔಷಧಿನೇ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಇಷ್ಟು ದಿನ ಆಸ್ಪತ್ರೆಗೆ ಭೇಟಿ ಕೊಟ್ಟವರು ಕೊಡ್ತಾ ಇದ್ದ ರೀಸನ್ನೇ ಬೇರೆ, ಅಶೋಕ್ ಅವರು ಕೊಡ್ತಿರೋ ರೀಸನ್ನೇ ಬೇರೆ. ಅವ್ರು ಹೇಳ್ತಾರೆ ಕೊಲೆ ಮಾಡುವ ಕೆಮಿಕಲ್ ಹಾಕಿದ್ದಾರೆ, ಮೆಡಿಸಿನ್ ಕೊಟ್ಟ 2 ಗಂಟೆನಲ್ಲಿ ಲಿವರು ಕಿಡ್ನಿ ಫೇಲ್ ಆಗಿದೆ. ಅಂದರೆ ಈ ಮಾಹಿತಿಯೆಲ್ಲ ಅವರೇ ಖುದ್ದು ಹೇಳಿರ್ತಕ್ಕಂಥದ್ದ ಅಥವಾ ವೈದ್ಯಾಧಿಕಾರಿಗಳು ಅವರಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರಾ ಅಂತ? ಅರವಿಂದ್, ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಸಿಜರಿನ್ ಬಳಿಕ 4 ಬಾಣಂತಿಯರು ಮೃತಪಟ್ಟು ಈಗಾಗಲೇ 20 ದಿನಗಳ ಕಳೆಯಿತು. ಅದಾದಮೇಲೆ ಇವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಆರ್ ಅಶೋಕ್ ಅವರು ಬಳ್ಳಾರಿ ಜಿಲ್ಲಾಸ್ಪತ್ರೆ ಮತ್ತು ಬಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡೋದ್ರ ಮೂಲಕ ಈ ಒಂದು ಬಾಣಂತಿಯರ ಸಾವಿಗೆ ಸಂಬಂಧ ಏನು ಕಾರಣ ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಂಡ್ರು. ಆದರೆ ವೈದ್ಯರು ನಮ್ಮದು ಯಾವುದೇ ನಿರ್ಲಕ್ಷ್ಯ ಇಲ್ಲ, ಈಗಾಗಲೇ ಮೆಡಿಸಿನ್ ವಿಚಾರ ಅಂತ ಹೇಳಲಾಗ್ತದೆ, ಅದನ್ನು ಈಗಾಗಲೇ ಲ್ಯಾಬ್ಗೆ ಕಳಿಸಲಾಗಿದೆ. ಲ್ಯಾಬ್ನ ವರದಿ ಬಂದಾದ್ಮೇಲೆ ಏನು ಕಾರಣ ಅನ್ನುವಂಥದ್ದು ಬಯಲಾಗುತ್ತೆ ಅನ್ನುವಂಥ ಸಮಜಾಯಿಷನ್ನು ಆರ್ ಅಶೋಕ್ ಅವರಿಗೆ ಕೊಟ್ಟಿದ್ರು. ಅದಾದ್ಮೇಲೆ ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಆರ್ ಅಶೋಕ್ ಅವರು ಈಗ ಸರ್ಕಾರನೇ ಈಗ ಸಾವಿನ ಮೆಡಿಸಿನ್ ಅನ್ನು ಕೊಟ್ಟು ಅವ್ರನ್ನ ಕೊಲೆ ಮಾಡಿದೆ ಅನ್ನುವಂಥ ರೀತಿಯಲ್ಲಿ ನೇರ ಆರೋಪವನ್ನು ಮಾಡಿದ್ದಾರೆ. ಅಂದ್ರೆ ಇದು ವೈದ್ಯರುಗಳು ಹೇಳಿರುವಂತದ್ದಲ್ಲ, ಬದಲಾಗಿ ಆರ್ ಅಶೋಕ್ ಅವರೇ ಮೆಡಿಸಿನ್ ರಿಯಾಕ್ಷನ್ ಇಂದ ಆಗಿರೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳುವಂತ ಸಂದರ್ಭದಲ್ಲಿ ಸರ್ಕಾರವೇ ಬಾಣಂತಿಯರಿಗೆ ಒಂದು ಕೆಮಿಕಲ್ ಅನ್ನು ಕೊಟ್ಟು ಕೊಲೆ ಮಾಡಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ರೆ. ಅದ್ರ ಜೊತೆಗೆ ಮೃತ ಬಾಣಂತಿಯರ ಕುಟುಂಬಕ್ಕೆ 25 ಲಕ್ಷ ಪರಿಹಾರವನ್ನು ತಕ್ಷಣದಿಂದಲೇ ಸರ್ಕಾರ ಘೋಷಣೆ ಮಾಡಬೇಕು. ಯಾಕಂದ್ರೆ ಸಾವಿಗೆ ಕೇವಲ 2 ಲಕ್ಷ ಬೆಲೆ ಕಟ್ಟಿದ್ರೆ ಮುಂದೆ ಅವ್ರ ಕುಟುಂಬಗಳ ನಿರ್ವಹಣೆ ಮಾಡಬೇಕಾಗುತ್ತೆ, ಮಕ್ಕಳು ಅನಾಥರಾಗ್ತಾರೆ. ಎಲ್ಲವೂ ಕೂಡ ಒಂದು
ಒಂದು ಕ್ಲಿಯರ್ ಆಗ್ಬೇಕಂದ್ರೆ 25 ಲಕ್ಷ ಪರಿಹಾರವನ್ನು ಕೊಡಬೇಕು. ಅದ್ರ ಜೊತೆಗೆ ಈ ಒಂದು ಸರ್ಕಾರವನ್ನು SITಗೆ ಕೊಡೋ ಬದಲಾಗಿ ಅಂದ್ರೆ ಸಿದ್ದರಾಮಯ್ಯನವರು ಏನಿದ್ರು ಸಹಿತ SIT ಅಂತ ಹೇಳ್ತಾರೆ. ಆದ್ರೆ ಇದನ್ನು SITಗೆಲ್ಲ ಬದಲಾಗಿ ಲೋಕಾಯುಕ್ತಕ್ಕೆ ಕೇಸನ್ನು ಕೊಡಬೇಕು. ಒಂದ್ ವೇಳೆ ಲೋಕಾಯುಕ್ತಕ್ಕೆ ಕೇಸನ್ನು ಕೊಡದೇ ಇದ್ರೆ ನಾನೇ ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಆರೋಗ್ಯ ಅವರು ಬಳ್ಳಾರಿ ಜಿಲ್ಲಾಸ್ಪತ್ರೆ ಮತ್ತು ಬಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡುವುದರ ಮೂಲಕ ಇಲ್ಲಿನ ವೈದ್ಯರುಗಳಿಂದ ಬಾಣಂತಿಯರ ಸಾವಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಂಡು ಸರ್ಕಾರದ ವಿರುದ್ಧ ಸಾಕಷ್ಟು ಗಂಭೀರ ಆರೋಪಗಳನ್ನ ಮಾಡಿರುವಂತದ್ದು. ರೈಟ್ ಅಮರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಇವ್ರಿಗೆ ಯಾರು ಮಾಹಿತಿ ಕೊಟ್ಟರು ಈ ಥರ ಕೆಮಿಕಲ್ಸ್ ಕೊಲೆ ಮಾಡುವ ಕೆಮಿಕಲ್ ಹಾಕಿದ್ದಾರೆ, ಮೆಡಿಸಿನ್ ಕೊಟ್ಟು 2 ಗಂಟೆನಲ್ಲಿ ಲಿವರು ಕಿಡ್ನಿ ಫೇಲ್ ಆಗಿದೆ, ಅದೇನಾದರೂ ಒಂದು ವೇಳೆ ನಿಜನೇ ಆಯಿತು ಅಂತಂದರೆ ಸುಮಾರು ಜನ ಕಂಬಿ ಹಿಂದಕ್ಕೆ ಹೋಗಬೇಕಾಗತ್ತೆ.